ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಜೋಡುಗುಮ್ಮಟವನ್ನು ನೋಡಿಕೊಂಡು ಬರೋಣ. ಈ ಮಾರ್ಗವು ಮೀನಾಕ್ಷಿ ಚೌಕಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೆ. ನೀವು ರೈಟ್ ಸೈಡಲ್ಲಿ ಹೋದರೆ ಜೋಡುಗುಮ್ಮಟ ಸಿಗುತ್ತೆ. ಇದು ವಿಜಯಪುರ ನಗರದಲ್ಲಿರುವ ಹಳೆ ಬಸ್ ಸ್ಟ್ಯಾಂಡಿಗೆ ಸಮೀಪದಲ್ಲಿರೋ ಜೋಡುಗುಮ್ಮಟ. ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವ ಬಿಜಾಪುರ ಜಿಲ್ಲೆಯು ಹಿಂದೂ ಹಾಗೂ ಮಹಮ್ಮದಿಯ ವಾಸ್ತುಶಿಲ್ಪಗಳ ತವರೂರು. ಬಿಜಾಪುರ ಹಿಂದಿನಿಂದಲೂ ಮುಸ್ಲಿಂ ರಾಜರ ಭದ್ರಕೋಟೆ. 10ನೇ ಶತಮಾನದಲ್ಲಿ ಇಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳರ ಆಡಳಿತವಿತ್ತು. ಬಿಜಾಪುರಕ್ಕೆ ವಿಜಯಪುರ, ಬಿಜಾಪುರ ಅಂತಲೂ ಕೂಡ ಕರೀತಾರೆ. ಖಿಲ್ಜಿ, ಬಹಮನಿ, ಮೊಘಲ್, ನಿಜಾಮ, ಮರಾಠ ರಾಜರುಗಳ ಅಧೀನದಲ್ಲಿದ್ದ ವಿಜಯಪುರ ಆಂಗ್ಲೋ ಮರಾಠ ಯುದ್ಧಕ್ಕೆ ವೇದಿಕೆಯಾಗಿದ್ದು ಇತಿಹಾಸ. ವಿಜಯಪುರ ನಗರಕ್ಕೆ ಬಿಜಾಪುರ, ವಿಜಾಪುರ ಅಂತಲೂ ಕೂಡ ಕರೀತಾರೆ. ಪ್ರಸ್ತುತ ವಿಜಯಪುರ ಅಂತ ಕರೀತಾರೆ. ಈ ವಿಜಯಪುರ ನಗರವು ಬೆಂಗಳೂರು ನಗರದಿಂದ 580 ಕಿಲೋಮೀಟರ್ ದೂರದಲ್ಲಿದೆ. ಗುಮ್ಮಟಿ ನಗರವೆಂದೇ ಹೆಸರಾದ ವಿಜಯಪುರದಲ್ಲಿ ಜೋಡುಗುಮ್ಮಟವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಆದಿಲ್ ಶಾಹಿ ಅವಧಿಯ ಕೊನೆಯಲ್ಲಿ ಈ ಒಂದು ಜೋಡುಗುಮ್ಮಟವನ್ನು ನಿರ್ಮಿಸ್ತಾರೆ. 1687ರಲ್ಲಿ ಇದು ಪೂರ್ಣಗೊಳ್ಳುತ್ತೆ. ಒಂದು ಗುಮ್ಮಟದಲ್ಲಿ ಖಾನ್ ಮಹಮ್ಮದ್ ಮತ್ತು ಅವನ ಮಗನ ಸಮಾಧಿ ಇದ್ದರೆ, ಇನ್ನೊಂದರಲ್ಲಿ ಅಬ್ದುಲ್ ರಜಾಕ್ ಖಾದ್ರಿಯವರ ಸೂಫಿ ಸಂತರ ಸಮಾಧಿ ಇರುತ್ತೆ. ಒಟ್ಟು ಇಲ್ಲಿ 2 ಗುಮ್ಮಟಗಳು. ಹಾಗೆ ಒಂದು ದೂರದಲ್ಲಿ ಮತ್ತೊಂದು ಗುಮ್ಮಟ ಅದ, ಅದು ಅವರ ತಾಯಿಯ ಸಮಾಧಿ. ಇವರು ಎಲ್ಲಿಂದ ಬಂದಿರ್ತಾರೆ ಅಂದರೆ ಬಾಗ್ದಾದಿಂದ ಇವರು ಬಂದಿರ್ತಾರೆ. ನೋಡಿ, ಇಲ್ಲಿ 2 ಗುಮ್ಮಟಗಳಿದಾವಲ್ವಾ. ಸೊ ಒಂದು ಗುಮ್ಮಟದಲ್ಲಿ ಖಾನ್ ಮಹಮ್ಮದ್, ಅವರ ಮಗ ಖವಾಸ್ ಖಾನ್ ಅವರ ಸಮಾಧಿಗಳಿವೆ. ಇನ್ನೊಂದು ಗುಮ್ಮಟದಲ್ಲಿ ಅಬ್ದುಲ್ ರಜಾಕ್ ಖಾದ್ರಿ ಅವರ ಸಮಾಧಿ ಅದು. ಸೊ ಇವು ಜೋಡು ಗುಮ್ಮಟ. ದೂರದಲ್ಲಿ ಒಂದು ಚಿಕ್ಕ ಗುಮ್ಮಟ ಏನು ನೋಡಿದೆವಲ್ವ, ಸೊ ಅದು ಅವರ ತಾಯಿಯ ಸಮಾಧಿ ಇರುವ ಒಂದು ಸ್ಥಳ. ಇಲ್ಲಿ 2 ಗುಮ್ಮಟಗಳು ಇರೋದರಿಂದ ಇದನ್ನು ಜೋಡು ಗುಮ್ಮಟ ಅಂತ ಕರೀತಾರೆ. ಈ ಜೋಡು ಗುಮ್ಮಟದ ಸುತ್ತಲೂ ಒಂದು ಉದ್ಯಾನವನವಿರೋದ್ರಿಂದ, ಸೊ ಒಂದು ಗಾರ್ಡನ್ ಇರೋದ್ರಿಂದ ಇದೊಂದು ಪಿಕ್ನಿಕ್ ಸ್ಥಳವಾಗಿ ಇವಾಗ ಬದಲಾವಣೆ ಆಗಿದೆ. ಪ್ರಸ್ತುತ ಇದನ್ನು ಅಬ್ದುಲ್ ರಜಾಕ್ ದರ್ಗಾ ಅಂತ ಕರೀತಾರೆ. ಅಬ್ದುಲ್ ರಜಾಕ್ ದರ್ಗಾ ಅಂತ ಈ ಸ್ಥಳವನ್ನು ಕರೀತಾರೆ. ಅವರೊಬ್ಬರು ಸೂಫಿ ಸಂತರು.
ಅದು ಅವರ ತಾಯಿಯ ಸಮಾಧಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.